ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ಅಧ್ಯಾಯ 1 ಆಧಾರಗಳು ಇದರ ಬಗ್ಗೆ ತಿಳ್ಕೊಳ್ಳೋಣ. ಇತಿಹಾಸದ ಅಧ್ಯಯನದಲ್ಲಿ ಆಧಾರಗಳ ಪ್ರಾಮುಖ್ಯತೆ ಏನಿದೆ, ವಿವಿಧ ಸಾಹಿತ್ಯಿಕ ಆಧಾರಗಳು ಯಾವ್ಯಾವುದು, ಪ್ರಾಕ್ತನ ಆಧಾರಗಳು ಯಾವ್ಯಾವುದು, ಹಾಗೆ ಮೌಖಿಕ ಆಧಾರಗಳು ಮತ್ತು ಐತಿಹ್ಯ ಆಧಾರಗಳು ಯಾವ್ಯಾವುದು ಅಂತ ನೋಡೋಣ. ಇತಿಹಾಸದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ನಾವು ಆಧಾರಗಳು ಅಂತ ಹೇಳ್ತೀವಿ. ಹಾಗಾದರೆ ಇತಿಹಾಸ ಅಂದರೆ ಏನು ಅಂತ ತಿಳ್ಕೋಬೇಕು. ಇತಿಹಾಸ ಅಂದರೆ ಹಿಂದೆ ನಡೆದ ಘಟನೆಗಳ ದಾಖಲೆ. ಇದು ಕೇವಲ ರಾಜ ಮಹಾರಾಜರ ಕತೆ ಮಾತ್ರ ಅಲ್ಲ, ಬದಲಿಗೆ ಜನರ ಜೀವನ, ಸಾಂಸ್ಕೃತಿಕ, ಸಾಮಾಜಿಕ, ಆಡಳಿತ, ಯುದ್ಧಗಳು, ಶಾಂತಿ ಒಪ್ಪಂದಗಳು ಇದೆಲ್ಲದೂ ಇತಿಹಾಸದ ಭಾಗ ಆಗಿರುತ್ತೆ. ಆದರೆ ಈ ಇತಿಹಾಸನ ನಾವು ಹೇಗೆ ತಿಳ್ಕೊತೀವಿ? ಇದಕ್ಕೆ ಆಧಾರಗಳು ಬೇಕು. ಹೌದು, ಈ ಆಧಾರಗಳೇ ಈ ಅಧ್ಯಾಯದ ಮುಖ್ಯ ವಿಷಯ. ಆಧಾರಗಳು ಅಂದರೆ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡೋ ಸಾಕ್ಷಿಗಳು ಅಂತ ಹೇಳ್ಬೋದು. ಆಧಾರಗಳು ಇಲ್ಲದೆ ಇದ್ದಿದ್ರೆ ಇತಿಹಾಸ ಕೇವಲ ಊಹೆ ಮಾತ್ರ ಆಗಿರ್ತಾ ಇತ್ತು. ಆಧಾರಗಳನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ: ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಸಾಹಿತ್ಯ ಆಧಾರಗಳಲ್ಲಿ 2 ವಿಧಗಳಿದೆ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಪ್ರಾಕ್ತನ ಆಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಹಾಗೂ ಭೂ ಉತ್ಖನನಗಳು ಬರ್ತವೆ. ಮೊದಲನೇದಾಗಿ ಸಾಹಿತ್ಯ ಆಧಾರಗಳು ಅಂದರೆ ಏನು ಅಂತ ನೋಡೋಣ. ಸಾಹಿತ್ಯ ಆಧಾರಗಳು ಅಂದರೆ ಬರೆದಿರುವಂತಹ ದಾಖಲೆಗಳು. ಇವು ಇತಿಹಾಸವನ್ನು ತಿಳಿಸೋದಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇದನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ. ಭಾರತೀಯರಿಂದಲೇ ರಚನೆಯಾಗಿರುವಂತಹ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಹೇಳ್ಬೋದು. ಭಾರತದಲ್ಲಿ ಬರಹದ ರೂಪದಲ್ಲಿ ಯಾವ್ಯಾವ ಭಾಷೆಗಳಿದೆ, ಎಲ್ಲ ಭಾರತೀಯ ಭಾಷೆಗಳಲ್ಲೂ ಈ ಸಾಹಿತ್ಯವನ್ನು ನಾವು ಕಾಣಬಹುದಾಗಿದೆ. ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದ ಎಲ್ಲ ಭಾರತೀಯ ಭಾಷೆಗಳು ಈ ಬಗೆಯ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹೊಂದಿವೆ. ದೇಶೀಯ ಸಾಹಿತ್ಯದ ಉದಾಹರಣೆಗಳನ್ನ ನೋಡೋದಾದರೆ ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಹಣನ ರಾಜತರಂಗಿಣಿ, ಅಶ್ವಘೋಷನ ಬುದ್ಧಚರಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗತಾಸಪ್ತಶತಿ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯಂ, ಸಂಗಮ್ ಸಾಹಿತ್ಯ, ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು, ಅಮೋಘವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಇತ್ಯಾದಿಗಳನ್ನ ನಾವು ದೇಶೀಯ ಸಾಹಿತ್ಯದಲ್ಲಿ ಕಾಣಬಹುದು. ಈ ಸಾಹಿತ್ಯಗಳು ಆಗಿನ ಕಾಲದ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಹಾಗೆ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ಇವು ವಿದೇಶಿಯರು ಭಾರತಕ್ಕೆ ಬಂದಾಗ ಬರೆದ ದಾಖಲೆಗಳು ಅಂತ ಹೇಳ್ಬೋದು. ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸಿಗಳು ರಚಿಸಿರುವಂತಹ ಗ್ರಂಥಗಳನ್ನು ವಿದೇಶಿಯ ಸಾಹಿತ್ಯ ಅಂತ ಕರೀತಾರೆ. ವಿದೇಶಿಯ ಸಾಹಿತ್ಯಕ್ಕೆ ಉದಾಹರಣೆಯಾಗಿ ಮೆಗಸ್ತನೀಸ್ನ ಇಂಡಿಕಾ, ಹ್ಯುಯೆನ್ ಸಾಂಗ್ನ ಸಿ ಯೂಕಿ, ಫಾರಿಯಾನನ ಘೋಕೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಟಾಲೆಮಿಯ ಜಿಯೋಗ್ರಫಿ, ಬರಾನಿನ ತಾರಿಕ್ ಎ ಫಿರೋಜ್ ಶಾಹಿ, ವಿಜಯನಗರ ರಾಜ್ಯಕ್ಕೆ ಬಂದು ಹೋದ ಫರ್ನಿಯೋನ್ ಯೂನುಸ್, ಬಾರ್ಬೋಸಾ, ನಿಕೋಲೋ ಕಾಂಟಿ ಮುಂತಾದವರ ಕೃತಿಗಳನ್ನ ನಾವು ಉದಾಹರಣೆಯಾಗಿ ತಗೊಳ್ಬಹುದು. ಇವೆಲ್ಲ ಸಾಹಿತ್ಯಗಳು ವಿದೇಶಿಯರು ಭಾರತದ ಸಂಸ್ಕೃತಿ, ಆಡಳಿತ, ಜನರ ಜೀವನವನ್ನು ತಮ್ಮ ದೃಷ್ಟಿಕೋನದಲ್ಲಿ ದಾಖಲಿಸಿದ್ದಾರೆ. ಪ್ರಾಕ್ತನ ಆಧಾರಗಳನ್ನು ಪುರಾತತ್ವ ಆಧಾರಗಳು ಅಂತಲೂ ಕರೀತಾರೆ. ಪುರಾತತ್ವ ಆಧಾರಗಳು ಅಂದರೆ ಭೂಮಿಯಿಂದ ಉತ್ಖನನ ಮಾಡೋದ್ರ ಮೂಲಕ ಸಿಕ್ಕ ಭೌತಿಕ ವಸ್ತುಗಳು. ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆಗಳು ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಅಂತ ಕರೀತಾರೆ. ಭೂಗರ್ಭದಲ್ಲಿ ಸಿಗುವಂತಹ ವಸ್ತುಗಳು ಸಹ ಪ್ರಾಕ್ತನ ಆಧಾರಗಳೇ. ನಾವೆಲ್ಲ ನೋಡಿರ್ಬೋದು, ಹರಪ್ಪನ ನಾಗರಿಕತೆ ಹೀಗೆ ಬೆಳಕಿಗೆ ಬಂದಿದ್ದು. ಮೊದಲನೇದಾಗಿ ಶಾಸನಗಳ ಬಗ್ಗೆ ನೋಡೋಣ. ಶಾಸನಗಳನ್ನು ಕಲ್ಲಿನ ಮೇಲೆ ಅಥವಾ ಲೋಹದ ಮೇಲೆ ಬರೆದು ದಾಖಲಿಸಲಾಗ್ತಾ ಇತ್ತು. ಒಂದು ಉದಾಹರಣೆನ ನೋಡೋದಾದರೆ ಅಶೋಕನ ಶಾಸನ. ಇದು ಆ ಕಾಲದ ಆಡಳಿತ, ಧರ್ಮ, ಸಾಮಾಜಿಕ ಜೀವನದ ಬಗ್ಗೆ ತಿಳಿಸುತ್ತೆ. ಶಾಸನಗಳನ್ನ ಆಯಾ ಕಾಲಮಾನದ ಜೀವಂತ ಸಾಕ್ಷಿಗಳು ಅಂತ ಹೇಳ್ಬೋದು. ಅವು ಅಂದಿನ ಕಾಲದ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವಂತಹ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತ ನೋಡೋದಾದರೆ ಅದು ಮೌರ್ಯ ಚಕ್ರವರ್ತಿ ಆಗಿದ್ದಂತಹ ಅಶೋಕ ಹೊರಡಿಸಿದ ಶಾಸನ ಆಗಿದೆ. ಅವನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿಸಿದ್ದ. ಇವನ ಶಾಸನಗಳು ಭಾರತದ ಹಲವೆಡೆ ದೊರೆತಿದ್ದಾವೆ. ಇವು ಬಹುತೇಕವಾಗಿ ಬ್ರಾಹ್ಮಿ ಲಿಪಿ ಮತ್ತು
ಖರೋಷ್ಠಿ ಲಿಪಿಗಳಲ್ಲಿ ಪ್ರಾಕೃತಿಕ ಭಾಷೆಗಳಲ್ಲಿವೆ. ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲೂ ಲಭ್ಯವಾಗಿದ್ದಾವೆ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಕದಂಬ ಮನೆತನಕ್ಕೆ ಸೇರಿರುವಂತಹ ಶಾಸನ ಆಗಿದೆ. ಇದನ್ನು ದೊರೆ ಕಾಕುತ್ಸವರ್ಮನ ಆಡಳಿತಾವಧಿಯಲ್ಲಿ ರಚಿಸಲಾಗಿದೆ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ, ಖಾರವೇಲನ ಹಾತಿಗುಂಪ ಶಾಸನ, ಚೋಳರ ಉತ್ತರ ಮೆರೂರು ಶಾಸನ ಮುಂತಾದವುಗಳ ಮಹತ್ವ ಇತಿಹಾಸ ರಚನೆಯಲ್ಲಿ ದೊಡ್ಡದಾಗಿದೆ. ಹಿಂದಿನ ಕಾಲದ ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯಗಳು ಇವು ಆರ್ಥಿಕ ಸ್ಥಿತಿ, ವ್ಯಾಪಾರ, ರಾಜರ ಆಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ನಾಣ್ಯಶಾಸ್ತ್ರ ಅನ್ನೋದು ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೆ ಬೆಳವಣಿಗೆಯ ಬಗ್ಗೆ ತಿಳ್ಕೊಳ್ಳುವಂತಹ ಅಧ್ಯಯನ ಆಗಿದೆ. ಸಮುದ್ರಗುಪ್ತ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದ. ಬೆಂಗಳೂರಲ್ಲಿ ರೋಮನ್ ನಾಣ್ಯಗಳು ದೊರೆತಿದ್ದಾವೆ. 2000 ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು ಅನ್ನೋದನ್ನು ಇದು ತಿಳಿಸುತ್ತೆ. ದೇವಸ್ಥಾನಗಳಿರ್ಬೋದು, ಕೋಟೆಗಳಿರ್ಬೋದು, ಸ್ತೂಪಗಳು, ಗುಹೆಗಳು ಇವೆಲ್ಲ ಸ್ಮಾರಕಗಳಿಗೆ ಉದಾಹರಣೆ. ಈ ಸ್ಮಾರಕಗಳು ಆಯಾ ಕಾಲಘಟ್ಟದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಿತಿಗಳು, ತಂತ್ರಜ್ಞಾನ ಮುಂತಾದ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಶೋಕನ ಸ್ತಂಭಗಳು, ಅಜಂತ, ಎಲ್ಲೋರ, ಎಲಿಫೆಂಟಾ ಗುಹೆಗಳ ಶಿಲ್ಪಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇಲ್ಲಿನ ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳಾಗಿದೆ. ಸ್ಮಾರಕಗಳನ್ನು ಸಾಮಾನ್ಯವಾಗಿ ಯುದ್ಧಗಳು, ಮಹಾಪುರುಷರ ಬಗ್ಗೆ, ಸ್ವತಂತ್ರ ಹೋರಾಟಗಾರರ ಬಗ್ಗೆ ಅಥವಾ ಇತಿಹಾಸದಲ್ಲಿ ಮಹತ್ವಪೂರ್ಣ ಘಟನೆಗಳನ್ನು ಸ್ಮರಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ನಿರ್ಮಿಸಲಾಗ್ತಾ ಇತ್ತು. ಪರಂಪರೆಯ ಜೀವಂತ ಸಾಕ್ಷಿಯಾಗಿ ಉಳಿದುಕೊಂಡಿರುವಂತಹ ಕಟ್ಟಡಗಳನ್ನು ಸ್ಮಾರಕಗಳು ಅಂತ ಹೇಳ್ಬೋದು. ಭೂ ಉತ್ಖನನ ಅಂತ ಹೇಳಿದ್ರೆ ಭೂಮಿಯಲ್ಲಿ ಹುದುಗಿ ಹೋಗಿರುವಂತಹ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನದಲ್ಲಿ ಅಗೆದು ತೆಗೆಯುವುದನ್ನು ಭೂ ಉತ್ಖನನಗಳು ಅಂತ ಹೇಳ್ತೀವಿ. ಕೆಲವೊಂದು ಭೂ ಉತ್ಖನನಗಳಿಂದಾಗಿ ಹಲವಾರು ಸಾಂಸ್ಕೃತಿಕ ಇತಿಹಾಸನ ನಾವು ನೋಡಿರಬಹುದು. ಬಿಂಬೆಟ್ಕಾ, ಸಂಗನಕಲ್ಲು ಮುಂತಾದ ಕಡೆಗಳಲ್ಲಿ ನಡೆದ ಭೂ ಉತ್ಖನನಗಳಿಂದ ಶಿಲಾಯುಗ ಸಂಸ್ಕೃತಿಯ ಇತಿಹಾಸ, ಹಾಗೆ ಹರಪ್ಪ, ಮೊಹೆಂಜೊದಾರೋ ಮುಂತಾದ ಕಡೆಗಳಲ್ಲಿ ನಡೆದ ಭೂ ಉತ್ಖನನಗಳಲ್ಲಿ ದೊರೆತ ಅವಶೇಷಗಳಿಂದ ಸಿಂಧೂ ನಾಗರಿಕತೆಯ ಇತಿಹಾಸವನ್ನು ನಾವು ನೋಡಿರಬಹುದು. ಮೌಖಿಕ ಆಧಾರ ಅಂದರೆ ಒಬ್ಬ ತನಗಾದ ಅನುಭವ ಇರ್ಬೋದು ಅಥವಾ ನೆನಪುಗಳಿರ್ಬೋದು, ಇದನ್ನು ಹಾಡು, ಕಾವ್ಯ, ಲಾವಣಿ ರೂಪಗಳಲ್ಲಿ ಹೇಳೋದನ್ನು ನಾವು ಮೌಖಿಕ ಆಧಾರ ಅಂತ ಹೇಳ್ತೀವಿ. ಮೌಖಿಕ ಸಾಹಿತ್ಯ ಸ್ಥಳೀಯ ಇತಿಹಾಸವನ್ನು ತಿಳಿಸೋದಕ್ಕೆ ಸಹಾಯಕವಾಗಿದೆ. ಈ ರೀತಿಯಾಗಿ ಇತಿಹಾಸ, ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳ್ಕೊಂಡು ಬಂದಿದೆ. ಚಿತ್ರದುರ್ಗದ ನಾಯಕರು ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡೋಸ್ ಟೇಲರ್ ಮುಂತಾದವರ ಬಗ್ಗೆ ಮೌಖಿಕ ಸಾಹಿತ್ಯ ಲಭ್ಯವಿದೆ. ಹಾಗೆ ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣ ತಾತ, ಸೇವಾಲಾಲ್, ಶಿಶುನಾಳ ಶರೀಫ್ ಮುಂತಾದ ಅನೇಕರ ಬಗ್ಗೆನೂ ಕೂಡ ಮೌಖಿಕ ನಿರೂಪಣೆಗಳಿದ್ದಾವೆ. ಈ ಆಧಾರಗಳು ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಆಧಾರಗಳು ಇಲ್ಲದೆ ಇದ್ದಿದ್ರೆ ಇತಿಹಾಸ ಕೇವಲ ಕಥೆಯಾಗಿರ್ತಾ ಇತ್ತು. ಆಧಾರಗಳು ಸತ್ಯವನ್ನು ಖಚಿತಪಡಿಸುತ್ತವೆ. ಇವು ಘಟನೆಯನ್ನು ಸಾಬೀತುಪಡಿಸುವಂತಹ ಸಾಕ್ಷಿಗಳಾಗಿದ್ದಾವೆ. ಆಧಾರಗಳು ಕಾಲವನ್ನು ಗುರುತಿಸುತ್ತೆ. ಶಾಸನಗಳು, ನಾಣ್ಯಗಳು ಯಾವ ಕಾಲದ ಘಟನೆ ಅಂತ ತಿಳಿಸುತ್ತೆ. ಹಾಗೆ ಇವು ಸಂಸ್ಕೃತಿಯನ್ನು ಸಹ ತಿಳಿಸುತ್ತವೆ. ಆ ಕಾಲದ ಜನರ ಜೀವನ, ಕಲೆ, ಧರ್ಮ, ಆಡಳಿತವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಧಾರಗಳು ಸಹಾಯ ಮಾಡುತ್ತೆ. ಅನೇಕ ಬುಡಕಟ್ಟುಗಳು ಅಕ್ಷರ ಕಲಿಕೆಯಿಂದ ದೂರ ಉಳಿದಿದ್ದ ಕಾರಣ ಸಮುದಾಯಗಳು ತಮ್ಮ ಅನುಭವಗಳನ್ನು ತಮ್ಮ ಮೌಖಿಕ ಸಾಹಿತ್ಯದಲ್ಲಿ ಉಳಿಸ್ಕೊಂಡಿದ್ದಾವೆ.